ಏನಿದು ವಿಡಿಯೋ ಅನ್ಕೋತಾ ಇದ್ದೀರಾ? ನೆನ್ನೆಯಿಂದ ನನ್ನ ಮನಸ್ಸು ಮತ್ತು ಮೆದುಳು ಹಿಂಗೆ ಕೊಡ್ತಾಯಿದೆ. ಅದಕ್ಕೋಸ್ಕರ ಫಸ್ಟ್ ಆ ಖುಷಿಯಾಗಿ ಕುಣಿಯುವಂಥ ವಿಡಿಯೋ ಹಾಕಿ ಆಮೇಲೆ ಈ ಸುಹಾಸ್ನಿ ಮುಂದೆ ಬರ್ತಿದ್ದಾನೆ. ನೆನ್ನೆ ಎಂಥ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನೆನ್ನೆ ಆರ್ ಸಿ ಬಿ ಕಡೆಯಿಂದ. ಜೋಶ್ ಬಂದಿದ ತಕ್ಷಣ ಫುಲ್ ಜೋಶ್ ಬಂತು ಆರ್ ಸಿ ಬೌಲಿಂಗಲ್ಲಿ. ಎಸ್ಪೆಷಲಿ ಭುವನೇಶ್ವರು, ಹೇಸಲ್ವುಡ್ ಮತ್ತು ಯಶ್ ದಯಾಲ್ ಸೂಪರ್. ಮತ್ತು ಸುಯಶ್ ಶರ್ಮನ ಮರೆಯಂಗೇ ಇಲ್ಲ, ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇದು ಕ್ವಾಲಿಫೈಯರ್ 1 ಆರ್ ಸಿ ಬಿ ವರ್ಸಸ್ ಪಂಜಾಬ್. ಟೇಬಲ್ ಟಾಪರ್ ನಂಬರ್ 1 ಪ್ಲೇಸಲ್ಲಿರೋರನ್ನ ಹೊಡೆದು ಫೈನಲ್ ತಲುಪಿದೆ. ಇನ್ನು ಒಂದು ಹೆಜ್ಜೆ ಅಷ್ಟೇ ಫೈನಲ್ಗೆ. ಎಂಥ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್, ಸಖತ್ತಂದರೆ ಸಖತ್ ಖುಷಿ ಆಯಿತು ನನ್ನ ಮ್ಯಾಚ್ ನೋಡಿ. ಒಬ್ಬನೇ ಪ್ರಶಾಂತವಾಗಿ ಮನೇಲಿ ಕೂತ್ಕೊಂಡು ಯಾರು ಇಲ್ಲದೆ, ಅದೊಂದು ಏನು ಹೇಳ್ತಾರೆ, ಕೆಲವೊಂದು ಆರ್ ಸಿ ಬಿ ಫ್ಯಾನ್ಸ್ ಗೊತ್ತಿರ್ತಿದ್ದು, ಕೆಲವೊಂದು ಕೆಲವೊಂದು ಚಲನವಲನಗಳನ್ನ ನಾವು ಚೇಂಜ್ ಮಾಡಿದ್ರೆ ಎಲ್ಲಿ ಮ್ಯಾಚ್ಗೆ ಏನಾದರೂ ಆಗುತ್ತೆ ಅಂದ್ಬಿಟ್ಟು ಯಾವ ಥರ ಇದ್ದಾಗ ಚೆನ್ನಾಗಿ ಆಡ್ತಿರ್ತಾರೆ ಅದೇ ಥರ ಇರೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಗೊತ್ತಾ. ನನಗೊಬ್ಬನಿಗೆ ಈ ಥರನ, ಬೇರೆ ಯಾರಾದರೂ ಈ ಥರ ಇದ್ದೀರಾ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ನಾನಿದು ಸಖತ್ ಬಿಲೀವ್ ಮಾಡ್ತೀನಿ, ಯಾಕಂದರೆ ನನಗೆ ಏನಾದರೂ ಒಂದು ಸೆಟ್ ಆಗಿದೆ ಅಂದರೆ ನಾನು ಅದೇ ಥರನೇ ಇರೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಮ್ಯಾಚ್ ಗೆಲ್ಲುತ್ತೆ ಅಂತ ಒಂದು ಅದೇನು ಅಂತ ಗೊತ್ತಿಲ್ಲ ನನಗೆ. ಬಟ್ ನೆನ್ನೆ ಮ್ಯಾಚ್ ಗೆದ್ದಿದ್ದು ಮಾತ್ರ ಹಂಗಾದ್ರೆ ನಿನ್ನಿಂದನೇ ಗೆಲ್ತಬ್ರು ಅದೆಲ್ಲ ಇಲ್ಲ. ಬಟ್ ಅದು ನನ್ನ ಖುಷಿ, ನನ್ನ ಸಮಾಧಾನಕ್ಕೆ. ಎಂಥ ಡಾಮಿನೇಟಿಂಗ್, ಎಷ್ಟು ವರ್ಷ ಆದಮೇಲೆ ಈ ಥರ ವಿಕ್ಟ್ರಿಗಳು ನಾವು ನೋಡಿದ್ದೀವಿ. ಅವೇ ಗೇಮ್ ಅಂತ ಬಂದಾಗ ಒಂದು ಅವೇ ಮ್ಯಾಚು ಬಿಟ್ಟಿಲ್ಲ, ಇದು ಸತತ 8ನೇ ಅವೇ ಮ್ಯಾಚ್ ಇದು. ನೀವು ಮೊನ್ನೆ ಹೇಳ್ಬೋದು ಲಕ್ನೋ ಮೇಲೆ ಒಂದು ಆಡಿದ್ವಲ್ಲ ಬ್ರೋ, ಅದು ನಮಗೆ ಹೋಮ್ ಗೇಮ್, ಅದು ನಾವು ಟಾಸ್ ಹಾಕಿದ್ದು. ಸೊ ಹಂಗಂತ ಬಂದಾಗ ಇದು ಅವೇ ಗೇಮು. ನನಗೆ ಯಾಕೋ ಜಿ ಟಿ ವಿರುದ್ಧ ಒಂದು ಬಾಕಿ ಇದೆ ಅವ್ರಿಗೆ, ನಮ್ಮ ಮೇಲೆ ಬಂದು ಹೊಡೆದೋಗಿದ್ರಲ್ಲ, ಆ ಬಾಕಿನ ತೀರಿಸೋ ಸಮಯ ಏನಾದರೂ ಬರ್ಬೋದಾ ಅಂತ ಒಂದು ಅನಿಸಿಕೆ ನನಗೆ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಯಾವುದಾದ್ರೂ ಬರಲಿ ಪ್ರೋ ಅಂತ. ಡಾಮಿನೇಟಿಂಗ್ ಕ್ರಿಕೆಟ್ ಆಡಿದ್ಮೇಲೆ ಇವಾಗ ಲಕ್ನೋ ಮೇಲೆ ನಾವು ಅಷ್ಟು ಟ್ರಮೆಂಡಸ್ ರನ್ ಚೇಸ್ ಮಾಡಿದ್ಮೇಲೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ಹೇಗಿದೆ ನೋಡಿ. ಅವ್ರು ಆದಮೇಲೆ ರಜತ್ ಪಾಟೀದಾರ್ನ ಕೇಳ್ತಾರೆ, ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ನಿಮ್ಗೆ ಕಷ್ಟ ಆಯ್ತು ಅಂತ. ಅವ್ರು ಹೇಳ್ತಾರೆ, ಇಲ್ಲ ಕಷ್ಟ ಆಗಿಲ್ಲ, ಅದೇ ಮೂಮೆಂಟನ್ನು ಕ್ಯಾರಿ ಮಾಡ್ಕೊಂಡ್ಬಂದ್ವಿ, ಒಳ್ಳೆ ಮೈಂಡ್ ಸೆಟ್ಟಲ್ಲಿತ್ತು ಪ್ಲೇಯರ್ಸ್ ಎಲ್ಲ. ಇಷ್ಟು ಲೀಗ್ ಸ್ಟೇಜಲ್ಲಿ ನಾವು ಏನೇನು ಗ್ರೂಮ್ ಮಾಡಿದ್ವಿ ಪ್ಲೇಯರ್ಸ್, ಅದೇ ಸಾಕು, ಅದಕ್ಕಿಂತ ಜಾಸ್ತಿ ಏನೂ ಬೇಡವಾಗಿತ್ತು. ಗೇಮ್ ಪ್ಲ್ಯಾನ್ ಇದೆ, ಯಾರ್ಯಾರಿಗೆ ಏನು ರೋಲ್ ಇದೆ ಅದನ್ನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಂಡಿದ್ದಾರೆ ಅಂತ ಹೇಳಿದ್ರು. ಬಟ್ ಸೊ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಮತ್ತು ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗೆ ಇದೆ ಡಿಫ್ರೆನ್ಸು. ಸೊ ಕ್ಲಚ್ ಗೇಮ್ಸ್ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಎಷ್ಟು ಮ್ಯಾಟ್ರ್ ಆಗ್ತಾರೆ. ಸೊ ನಮ್ಮ ಕಡೆ ಭುವನೇಶ್ವರ್ ಕುಮಾರು, ಹೇಸಲ್ವುಡ್, ವಿರಾಟ್ ಕೊಹ್ಲಿ, ಸಾಲ್ಟು, ಇವರೆಲ್ಲ ಇಂಟರ್ನ್ಯಾಷನಲ್ ಗೇಮ್ಸ್ ಆಡಿರೋ ಪ್ಲೇಯರು. ನೋ ಡೌಟ್ ಪಂಜಾಬ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಟೀಮು, ಮುಂಬೈನ ಬೀಟ್ ಮಾಡಿ ಫೈನಲ್ ಬಂದಿರೋದವರು. ಅವ್ರ ಅನ್ಕ್ಯಾಪ್ಡ್ ಪ್ಲೇಯರ್ಸು ತುಂಬ ಅಂದರೆ ತುಂಬ ಸಖತ್ ಕನ್ಸಿಸ್ಟೆಂಟಾಗಿ ಈ ವರ್ಷ ಕನ್ಸಿಸ್ಟೆಂಟಾಗಿ ಆಡ್ಕೊಂಡು ಬಂದಿದ್ದಾರೆ ಪಂಜಾಬ್ಗೆ. ಅವ್ರು ಅದರಿಂದನೇ ಫೈನಲ್ ಬಂದಿರೋದು. ಅವ್ರು ಡಿಪೆಂಡೇ ಆಗಿಲ್ಲ ಓವರ್ಸೀಸ್ ಪ್ಲೇಯರ್ ಮೇಲೆ. ನೀವು ಪ್ರಭ್ಸಿಮ್ರನ್ ತೊಗೊಬೋದು, ಪ್ರಿಯಾಂಶ್ ರಾಯ್ ತೊಗೊಬೋದು, ಶಶಾಂಕ್ ಸಿಂಗ್ ತೊಗೋಬೋದು, ನೇಹಲ್ ಬದರ್ ತೊಗೊಬೋದು, ಮಲ್ಟಿಪಲ್ ಮ್ಯಾಚ್ ವಿನ್ನರ್ಸ್ ಇದ್ದಾರೆ. ನಮ್ಮದ್ರಲ್ಲೂ ಅಷ್ಟೇ. ನಾನು ಇದೊಂದು ಹೇಳಬೇಕು, ಕೆಲವೊಂದು ಪಾಯಿಂಟ್ ನಾನು ನೆನ್ಪು ಮಾಡ್ಕೊತಿದ್ದೆ ವಿಡಿಯೋ ಏನೇನು ಹೇಳಬೇಕು ಅಂತ, ಯಾಕಂದರೆ ಇನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ಚಾನಲ್ ಅಲ್ವಾ, ನೆನಪಿರಬೇಕು. ನಮ್ಮ ಕಡೆನೂ 9 ಡಿಫ್ರೆಂಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತೊಗೊಂಡ್ರು ಪ್ಲೇಯರ್ಸ್ ಇದ್ದಾರೆ. ಕೃಣಾಲ್ ಪಾಂಡ್ಯ ತೊಗೊಂಡಿದ್ದಾರೆ, ವಿರಾಟ್ ಕೊಹ್ಲಿ ತೊಗೊಂಡಿದ್ದಾರೆ, ಸಾಲ್ಟ್ ತೊಗೊಂಡಿದ್ದಾರೆ, ರಜತ್ ಪಾಟೀದಾರ್ ತೊಗೊಂಡಿದ್ದಾರೆ, ಜೋಶ್ ಹೇಸಲ್ವುಡ್, ನೆನ್ನೆ ಸುಯಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಇವರೆಲ್ಲ ತೊಗೊಂಡಿದ್ದಾರೆ. ಇನ್ನೊಬ್ಬರು ಬಾಕಿ ಇರೋದು ಭುವನೇಶ್ವರ್ ಕುಮಾರು. ಫೈನಲಲ್ಲಿ ಅವರು ತೊಗೋಬೇಕು, ಅವ್ರು ತಗೋತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತಿದೆ? ನನಗೆ ಯಾಕೋ ಅದೇ ಜಿ ಟಿಗೊಂದು ಬಾಕಿ ವಾಪಸ್ ಇದೆ, ಬಾಕಿ ಕೊಡಬೇಕು ಅವ್ರಿಗೊಂದು ರಿಟರ್ನ್ ಮಾಡಬೇಕು ಅವ್ರಿಗೆ, ಅವ್ರು ಕೊಟ್ಟಿರೋದನ್ನ ವಾಪಸ್ ಕೊಡಬೇಕು. ಆ ಥರ ಏನೋ ನನಗೆ ವೈಬ್ಸ್ ಬರ್ತಿದೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮತ್ತು ಲೈಕ್ ಮಾಡೋದು ಮರಿಬೇಡಿ ದಯವಿಟ್ಟು. ವ್ಯೂಸ್ ಬರ್ತಿದೆ, ಲೈಕ್ಸ್ ಬರ್ತಿಲ್ಲ. ನಿಮ್ಮೊಂದು ಸಣ್ಣ ಲೈಕ್ ವಿಡಿಯೋನ ತುಂಬ ಜನಕ್ಕೆ ಪುಷ್ ಮಾಡುತ್ತೆ, ಅಂದರೆ ಹೊಸ ವ್ಯೂವರ್ಸ್ನ ನನಗೆ ತಂದು ಕೊಡುತ್ತೆ. ಸಣ್ಣ ಕೆಲಸ ನನಗೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ವೀಡಿಯೋಸ್ ಬಂದಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದಕ್ಕೆ ಹೋಗೋಣ. ಟಾಸ್ ಅನ್ನೋದು ಎಂಥ ಕ್ರೂಷಿಯಲ್ ಆಗುತ್ತೆ ಅಂದಾಗ, ಫಸ್ಟ್ ಬ್ಯಾಟಿಂಗ್ ಆ್ಯಕ್ಚುಲಿ 170 ಆವ್ರೇಜ್ ಇದೆ. ಫಸ್ಟ್ ಬ್ಯಾಟಿಂಗ್ ತುಂಬ ಸರಿ ಗೆದ್ದಿದ್ದಾರೆ ಅಂತ ಕಮೆಂಟ್ರಿಲೆಲ್ಲ ಹೇಳ್ತಿದ್ರು. ಬಟ್ ಆದರೆ ನಾವು ಬಿಲೀವ್ ಮಾಡಿದ್ದು ನಾವು ಚೇಸಿಂಗೇ ಮಾಡ್ತೀವಿ ಅಂತ ರಜತ್ ಪಾಟೀದಾರು ಕ್ಯಾಪ್ಟನ್ ಆಗಿ ಮತ್ತೆ ವಾಪಸ್ ಬಂದು, ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಜಿತೇಶ್ ಶರ್ಮಾ ತುಂಬ ಕಷ್ಟ ಇದೆ ಅವ್ರ ಕ್ಯಾಪ್ಟನ್ಸಿಲಿ, ದಯವಿಟ್ಟು ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿ ವಾಪಸ್ ತೊಗೋಬೇಕು, ಬರಬೇಕು ಅಂತ. ಅದೇ ಥರ ಬಂದರು.
ಅಂದರು ನೀವು ಹೇಳಿದ ತಕ್ಷಣ ಬಂದ್ರಲ್ಲ, ಅವ್ರು ಫಿಟ್ ಆಗಿದ್ರು ಅದಕ್ಕೆ ಬಂದು ಕೂಡಲೇ ಟಾಸ್ ವಿನ್ ಆದರು. ಟಾಸ್ ವಿನ್ ಆಗಿದ ತಕ್ಷಣ ಬೌಲಿಂಗ್ ಮಾಡ್ತೀವಿ ಅಂತಂದರು. ಒಳ್ಳೆ ಡಿಸಿಷನ್. ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಪಂಜಾಬ್ನ ನಾವು ಮೀಟ್ ಮಾಡಿದಾಗಲೂ ಸೇಮ್ ಹಾಗೇ ಇತ್ತು ಪಿಚ್ಚು. ಹೆಂಗೆ ಬಿಹೇವ್ ಆಗ್ತಿದೆ ಗೊತ್ತಾಗಲಿಲ್ಲ. ಅವಾಗಲೂ ಸ್ಟ್ರಗಲ್ ಮಾಡಿದರು, ಸೇಮ್ ಅದೇ ಥರ ಇವಾಗ್ಲೂ ಸ್ಟ್ರಗಲ್ ಮಾಡಿದ್ರು. ಬಟ್ ನೆನ್ನೆ ಸೆಟಪ್ ಮಾಡಿದ ರೀತಿ ಇದೆ ಗೊತ್ತಾ, ಎಂಥ ಅಟ್ಯಾಕಿಂಗ್ ಬೌಲಿಂಗ್ ನೆನ್ನೆ ನಮ್ಮ ಬೌಲರ್ಸ್ಗಳಿಂದ. ಜೋಶ್ ಹೇಜಲ್ವುಡ್ ಬಂದಿದ ತಕ್ಷಣ ಇಷ್ಟು ದಿನ ಭುವಿಗೆ 2 ಮ್ಯಾಚಲ್ಲಿ ಏನಾಗಿತ್ತು ಅಂದರೆ ನನ್ನ ಮೇಲೆ ಫುಲ್ ಪ್ರೆಷರ್ ಇದೆ ಅನ್ನೋ ಫೀಲಿಂಗಲ್ಲೇ ಅವ್ರು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಬಟ್ ನೆನ್ನೆ ನೋಡಿ ಎಂಥ ಪರ್ಫಾರ್ಮೆನ್ಸ್. ಎಷ್ಟೇ ಅಲ್ಲಿ ಬರ್ತಾರೆ, ಪ್ರಿಯಾಂಶ್ ಆರ್ಯ ಅವ್ರ ಫೇವ್ರೇಟ್ ರೀಜನಲ್ಲಿ ಹೊಡೆಗೆ ಹೋಗ್ತಾರೆ, ಕೃಣಾಲ್ ಪಾಂಡ್ಯಗೆ ಔಟ್ ಆಗ್ತಾರೆ. ಎಸ್ಪೆಷಲಿ ಅದಕ್ಕಿಂತ ಮುಂಚೆ ನಾನು ಮಾತಾಡಬೇಕಾಗಿರೋದು ಫೀಲ್ಡಿಂಗ್ ಎಫರ್ಟ್ಸ್ ಬಗ್ಗೆ. ಏನಿಲ್ಲ ಅಂದ್ರೆ ಒಂದು 15 ರನ್ ತಡೆದಿರ್ತಾರೆ ಆ ಫೀಲ್ಡಿಂಗಲ್ಲೇ. ಎಂತೆಂಥ ಸುಯಶ್ ಶರ್ಮಾ ಆಗಿರ್ಬೋದು, ಸಾಲ್ಟು, ಲಿವಿಂಗ್ಸ್ಟನ್ನು, ಎಂಥ ಎಫರ್ಟ್ ಅವರು. ಒಂದು ಈಸಿಯಾಗಿ ಕೊಟ್ಟಿದ್ದೇ ಇಲ್ಲ. ಅಂದರೆ ನಾವು ಫಸ್ಟಿಂದನೂ ಅದೇ ಥರ ಮಾಡ್ತಿದ್ವಿ, ಇಲ್ಲ ವಿಕೆಟ್ ಬಿದ್ಮೇಲೆ ಮಾಡಿದ್ದಲ್ಲ ಅದು ಆ ಥರ ಫೀಲ್ಡಿಂಗು. ಗೇಮ್ ಸ್ಟಾರ್ಟ್ ಆದಾಗಿಂದ ಅದೇ ಮೈಂಡ್ ಸೆಟ್ಟಲ್ಲಿದ್ದರು. ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಎಂಥ ಚೇಂಜಸ್ ತರುತ್ತೆ ಪ್ಲೇಯರ್ಸ್ ಮೈಂಡಲ್ಲಿ ಅಂದರೆ ಇದೇ ರೀಸನ್. ಪ್ರಿಯಾಂಶ್ ಆರ್ಯ ಔಟ್ ಆಗ್ತಾರೆ, ಪ್ರಭ್ಸಿಮ್ರನ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ಗೆ 4, 6, 4. ಅದಾದಮೇಲೆ ಸ್ವಲ್ಪ ಲೆಂತ್ ಚೇಂಜ್ ಮಾಡ್ಕೋತಾರೆ, ಎಡ್ಜ್ ಆಗುತ್ತೆ, ಗಾನ್. ಅದಾದಮೇಲೆ ಅಲ್ಲಿವರೆಗೂ ಹೇಜಲ್ವುಡ್ನ ಇಂಟ್ರೊಡ್ಯೂಸೇ ಮಾಡಿರಲ್ಲ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಬರ್ತಾರೆ. ಶ್ರೇಯಸ್ ಅಯ್ಯರ್ದು ಆ್ಯಾವ್ರೇಜ್ ಏನು ಗೊತ್ತಾ, ಮುಲ್ಲನ್ಪುರಲ್ಲಿ ಮೇ ಬಿ 6 ಇದೆ, 24 ಮ್ಯಾಚಲ್ಲಿ 25 ರನ್ ಹೊಡೆದಿದ್ದಾರೆ. 6 ಇದೆ ಅವ್ರದ್ದು ಆ್ಯಾವ್ರೇಜು. ನೆನ್ನೆನೂ ಏನು ಮಾಡಿಲ್ಲ ಅವರು. ನೆನ್ನೆನೂ ಓದಪುಟ ಬಂದರು, ಎಡ್ಜ್ ಆಯಿತು, ಸೇಮ್ ಡಿಸ್ಮಿಸಲ್ಲು. ಯಾರ್ದು, ಪ್ರಭ್ಸಿಮ್ರನ್ ಸಿಂಗ್ದು ಮತ್ತು ಶ್ರೇಯಸ್ ಅಯ್ಯರ್ದು. ಅದಾದಮೇಲೆ ವಧೇರಾ ಬರ್ತಾರೆ, ವಧೇರಾನು ಸ್ಟೋಯಿನಿಸ್ ಯಾರೋ ಬರ್ತಾರೆ. ಅವ್ರದ್ದೊಂದು ವಿಕೆಟ್ ಸಿಗುತ್ತೆ, ವಧೇರದು ಎಷ್ಟೇ ಸಿಗುತ್ತೆ. ಬಟ್ ಸ್ಟೋಯಿನಿಸ್ ಒಬ್ಬರು ನೆನ್ನೆ ಒಂದು ಸ್ವಲ್ಪ ಡಾಮಿನೇಟಿಂಗ್ ಮಾಡೋ ಥರ ಅನಿಸುತ್ತೆ ನನಗೆ. ಯಾಕಂದರೆ ಸಖತ್ ಇಂಥ ಆಸ್ಟ್ರೇಲಿಯನ್ ಪ್ಲೇಯರ್ಸು ಇಂಪಾರ್ಟೆಂಟ್ ಗೇಮ್ ಅಂತ ಬಂದಾಗ ಯಾರು ಬ್ಲಾಸ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೆ ಒಂದು ನೆನಪಿದ್ರೆ, ಸ್ಟೋಯಿನಿಸ್ ಒಂದು ಲಕ್ನೋಲ್ಲಿ ಇರ್ಬೇಕಾದ್ರೆ ಅವರು ಚೆನ್ನೈಯಲ್ಲಿ ಒಂದು ಸೆಂಚುರಿ ಹೊಡಿತಾರೆ. ಯಾರನ್ನೂ ಯಾವಾಗಲೂ ನಾವು ಏನೋದು ಕೀಳಾಗಿ ಅಂದರೆ ಕಮ್ಮಿಯಾಗಿ ನೋಡಬಾರ್ದು, ಯಾಕಂದರೆ ಯಾರು ಬೇಕಾದ್ರೂ ಆಡ್ಬೋದು. ನೆನ್ನೆ ಅವರೊಬ್ಬರೇ ಸ್ವಲ್ಪ ಇದಾಗಿದ್ದು. ಅದಾದಮೇಲೆ ಸುಯಶ್ ಶರ್ಮಾ ಬರ್ತಾರೆ, 3 ವಿಕೆಟ್ ತಗೋತಾರೆ. ಶಶಾಂಕ್ ಸಿಂಗು ಮತ್ತು ಮುನ್ಸಿರ್ ಖಾನ್, ಶಾರುಖ್ ಖಾನ್ ತಮ್ಮ, ಕರೆಕ್ಟ್. ನಮ್ಮ RCBಗೆಲ್ಲ ಆಡಿದ್ದಾರೆ, ಇಂಡಿಯನ್ ಟೀಮ್ಗೆಲ್ಲ ಆಡಿದ್ದಾರೆ. ಶಾರುಖ್ ಖಾನ್ ತಮ್ಮ ಅಂತೆ. ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದು ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. 0 ಸುತ್ತ ಔಟ್ ಆಗಿಬಿಟ್ರು. ಅದಾದಮೇಲೆ ಶಶಾಂಕ್ ಸಿಂಗ್ ಫಸ್ಟ್ ಬೋಲ್ಡ್ ಆಗ್ತಾರೆ. ಅದಾದಮೇಲೆ ಮುನ್ಸಿರ್ ಖಾನು, ಅದಾದಮೇಲೆ ಸ್ಟೋಯಿನಿಸು. ಗೂಗ್ಲಿನ ಪಿಕ್ಕೇ ಮಾಡಲ್ಲ ಸ್ಟೋಯಿನಿಸು ಮತ್ತು ಶಶಾಂಕ್ ಸಿಂಗು. ಎಂತಹ ಬೌಲಿಂಗ್ ನೆನ್ನೆ. ಸುಯಶ್ ಶರ್ಮನು ನಾನು ಇಲ್ಲಿರೋಕ್ಕೆ ಬಂದಿದ್ದೀನಿ, ವಿಕೆಟ್ ತೆಗಿಯೋಕ್ಕೆ ಬಂದಿದ್ದೀನಿ ಅಂತ. ಸೊ ಪೇ ಬ್ಯಾಕ್ ಅನ್ನೋದು ಅವ್ರನ್ನ ಗ್ರೂಮ್ ಮಾಡಿ RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿ, ಅವ್ರಿಗೇನೋ ಇಶ್ಯೂ ಆದಾಗ ಅಷ್ಟೆಲ್ಲ ಮಾಡಿದೆ. ಅವ್ರಿಗೆ ಇರುತ್ತೆ, ಎಲ್ಲರೂ ತೆಗೆದು ಇದು ಮಾಡ್ತಿದ್ರು, ಸುಯಶ್ ಶರ್ಮಾ ಪರ್ಫಾರ್ಮ್ ಮಾಡ್ತಿಲ್ಲ, ಕೂರಿಸಿ ಅಂತ. ಬಟ್ ಅದು ಅವ್ರ ಕಿವಿಗೆ ಬಿದ್ದಿರಬೇಕು ಮೇ ಬಿ. ಅದಕ್ಕೆ ಅವ್ರು ಆ ಥರ ಸೆಲೆಬ್ರೇಷನ್ ಮಾಡಿದ್ರು. ನಾನು ಇಲ್ಲಿರೋದು ವಿಕೆಟ್ ತೆಗಿಯೋಕ್ಕೆ ಬಂದಿರೋದು. ಯಾರಿಗೆ ಹೇಳ್ತಿದ್ರು ಅಂತ ಗೊತ್ತಿಲ್ಲ, ಟೋಟಲ್ ಎಲ್ಲರಿಗೂ ಹೇಳ್ತಿದ್ರು ಅನಿಸುತ್ತೆ. ಬಟ್ ಒಳ್ಳೆ ಟೈಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, ಅದು ಇಂಪಾರ್ಟೆಂಟ್. ಕ್ವಾಲಿಫೈಯರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಳ್ಳೋದು ಬೌಲರು, ಅದು ಸ್ಪಿನ್ನರ್ ಆಗಿ, ಅದು ಹೊಸ ಸ್ಪಿನ್ನರ್ ಆಗಿ, ತುಂಬ ದೊಡ್ಡ ವಿಷಯ. ಸೊ ಅಂಥ ಲೆಜೆಂಡ್ ಬೌಲರ್ಗಳು ಬರೀ 17 ರನ್ ಅಷ್ಟೇ ಕೊಟ್ಟರು ಸುಯಶ್ ಶರ್ಮಾ. ಸಖತ್ 1 6 ನೋಡ್ಸ್ಕೊಂಡಿದ್ದಾರೆ. ಒಂದು ಮಿಸ್ ಆಗಿ ಒಂದು ವೈಡು 4 ಹೋಗಿದೆ, ಅದನ್ನು ಕಂಟ್ರೋಲ್ ಮಾಡ್ಬೋದಾಗಿತ್ತು. ಬಟ್ ಅದು ಕಂಟ್ರೋಲಲ್ಲಿ ಇರಲಿಲ್ಲ. ಚಿಂದಿ ಬೌಲಿಂಗ್ ನೆನ್ನೆ. ಶಫರ್ಡ್ಗೆ ಒಂದು ವಿಕೆಟ್ ಸಿಗುತ್ತೆ. ಆದವ್ರು ಎಲ್ಲ ಕೃಣಾಲ್ ಪಾಂಡ್ಯ ಬಿಟ್ಟು ಬೇರೆ ಎಲ್ಲರಿಗೂ ಸಿಗುತ್ತೆ ವಿಕೆಟು. ಹೇಜಲ್ವುಡ್ಗೆ 3 ವಿಕೆಟು. ರೀಡೇ ಮಾಡಿಲ್ಲ. ಎಡ್ಜಾಗಿ ಬೌಲ್ ಆಗುತ್ತೆ, ಔಟ್ ಆಗ್ತಾರೆ. ಇಲ್ಲ ಕ್ಯಾಚ್ ಕೊಟ್ಟು ಔಟ್ ಆಗಿದ್ದು ನನಗೆ ಗೊತ್ತಿರೋಂಗೆ ಇವರೊಬ್ಬರೇ ಅನಿಸುತ್ತೆ. ಯಾರು ಕರೆಕ್ಟ್ ಇಂಗ್ಲೀಷ್ನ ಮರ್ತೆ. ಅವ್ರು ನಂಬರ್ 3 ಬಂದಿದ್ರು, ಪ್ರಮೋಟ್ ಮಾಡಿದರು ಇಂಗ್ಲೀಷ್ ಅವರು ಹೇಜಲ್ವುಡ್ ಬೌಲಿಂಗಲ್ಲಿ. ಅವರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ ಇದೆಲ್ಲ ಕೃಪಾ ಕಟಾಕ್ಷದಿಂದ ಲಾಸ್ಟ್ಗೆ ಇವರು ಹೊಡೆಯೋದು 101 ರನ್ನು, 10 ವಿಕೆಟ್ ಕಟ್ಕೊಂಡು 14.1 ಓವರಲ್ಲಿ. ನಾನು ಅವ್ರು ಇದೇ ಥರ KKR ಮೇಲೆ ಗೆದ್ದಿದ್ರು. ಬಟ್ ಅವಾಗ ಅವರು KKR ಪ್ಯಾನಿಕ್ ಬಟನ್ ಹೊತ್ಬಿಟ್ಟಿದ್ರು. ಬಟ್ ಅವಾಗ ಚಹಲ್ ಇದ್ರು. ನಮ್ಮ ಅದೃಷ್ಟ ಚೆನ್ನಾಗಿದೆ, ಚಹಲ್ ಇಲ್ಲ. ಯಾಕಂದರೆ ಚಹಲ್ ಇದ್ದಿದ್ರೆ ನಾವು ಸ್ಟ್ರಗಲ್ ಆಗ್ತಿದ್ವಿ. ಚಹಲ್ ಇಲ್ಲ. ಬಟ್ ಚಹಲ್ ಇಲ್ಲ ಅಂದರೂ ಸಹ ಸ್ವಲ್ಪ KL ಜೇಮಿಸನ್ ಸ್ವಲ್ಪ ಕಾಟ ಕೊಟ್ಟರು ಒಂದು 3ನೇ ಓವರಲ್ಲಿ 4ನೇ ಓವರಲ್ಲಿ. ಬಟ್ ಆದ್ರೂ ಕಂಫರ್ಟಬಲ್ ಆಗಿ 10 ಓವರಲ್ಲಿ ನಾವು 102 ರನ್ ಹೊಡೆದು ಕಂಪ್ಲೀಟ್ ಮಾಡಿದ್ವಿ ಚೇಸು. ಸೊ ಈ ಚೇಸಲ್ಲಿ ಭಾಗಿಯಾಗಿದ್ದು ಸಾಲ್ಟು ಮತ್ತು ವಿರಾಟ್. ಫಸ್ಟ್ 3 ಓವರ್ಸಲ್ಲಿ 30 ರನ್ಸ್ ಇತ್ತು, ಏನೂ ಸ್ಟ್ರಗಲ್ ಇಲ್ಲ, ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ರು. ಅದಾದಮೇಲೆ KL ಜೇಮಿಸನ್ ಬಂದರು.
ಟೆಸ್ಟ್ ಲೈನಲ್ಲಿ ಲೆಂತ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಆಯಿತು. ವಿರಾಟ್ ಕೊಹ್ಲಿ ಎಡ್ಜ್ ಆಗಿ ಅವ್ರು ಕ್ಯಾಚ್ ಕೊಟ್ಟರು. ಅದಾದಮೇಲೆ ಬಂದಿದ್ದು ಮಯಾಂಕ್ ಅಗರ್ವಾಲ್ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದರು. ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಿದ್ದ ಪ್ಲೇಯರು ಸ್ವಲ್ಪ ಅವ್ರದ್ದು ಆ ಓವರ್ ನೋಡಬೇಕು ಗುರು, ಎಂಥ ಡ್ರಾಮಾ ಆಗುತ್ತಾ, ಎಲ್ಲನೂ ಎಡ್ಜ್ ಆಗೋ ಥರನೇ ಇದ್ವು. ಎಲ್ಲನೂ ಒಂದು ರಿವ್ಯೂ ಬೇರೆ ತೊಗೊಂಡ್ರು, ರಾಜೇಶಲ್ಲಿ ಅದಕ್ಕೆ ಕರ್ಕೊಂಡ್ರು. ಅದಾದಮೇಲೆ ಇಬ್ಬರು ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೊಂದು 4 ಒಂದು 6 ಹೊಡೆದ್ರು. ಅದಾದಮೇಲೆ ಮುನ್ಸಿರ್ ಖಾನು ಬೌಲಿಂಗಲ್ಲಿ ಚಿಪ್ ಮಾಡೋಕ್ಕೇನೋ ಹೋದ್ರು ಅನಿಸುತ್ತೆ. ಅದು ಎಡ್ಜ್ ಆಗಿ ಕೀಪರ್ ತಲೆಗೆ ಹೊಡೆದು ಅಥವಾ ಕೈ ಹೊಡೆದು ಶ್ರೇಯಸ್ ಅಯ್ಯರ್ ಕ್ಯಾಚ್ ಹಿಡಿದ್ರು. ನೀವು ನೋಡಿದ್ರೆ KKRಲ್ಲೂ ಸೇಮ್ ಇದೇ ಥರ ಕ್ಯಾಚ್ ಹಿಡಿದಿರ್ತಾರೆ ಒಂದು ಚಹಲ್ ಬೌಲಿಂಗಲ್ಲಿ ಅನಿಸುತ್ತೆ. ನಾನು ಅಂದ್ಕೊಂಡೆ ಎಂಥ ಗುರು, ಇಂಥ ಈಸಿಯಾಗಿ ಗೆಲ್ಲೋ, ಡಾಮಿನೇಟಿಂಗ್ ಗೆಲ್ಲೋ ಅಂತ ಗೆಲ್ಲುವೆ, ಬಟ್ ಟೈಮ್ ಅನ್ನೋದು ಗೊತ್ತಾಗಲ್ಲ ಯಾವಾಗ ಏನಾಗುತ್ತೆ ಅಂತ. ಇಷ್ಟು ವರ್ಷ ನಮ್ಗೆ ಲಕ್ ಅನ್ನೋದು ಕಾಡ್ತಿತ್ತು, ಬಟ್ ಈ ವರ್ಷ ಆ ಲಕ್ ನಮ್ಮ ಜೊತೆಗಿದೆ. ಅದು ತುಂಬ ಖುಷಿ, ಸಖತ್ ಖುಷಿ ಕೊಡೋ ವಿಚಾರ ಏನಂದರೆ ಲಕ್ಕಿದೆ ನನಗೆ. ಯಾಕಂದರೆ ಅಂಥ ದೇವ್ರ ದಯ, ಆ ಲಕ್ ಅಂದರೆ ಮೀನ್ಸ್ ದೇವ್ರ ಕೃಪಾ ಕಟಾಕ್ಷ, ದೇವ್ರ ದಯ ಇದೆ ಅಂತ. ಆ ಮಹಾಕುಂಭ ಮೇಳದಲ್ಲಿ ನಮ್ಮ ಜರ್ಸಿ ಯಾವಾಗ ಅದ್ಬಿಟ್ಟು ತೆಗೆದ್ರೋ, ನೀವು ಬೇಕಾದ್ರೆ ವಿಜುವಲ್ ನೋಡ್ಬೋದು ಹೋಗ್ಬಿಟ್ಟು. ಅಲ್ಲಿ ನಮ್ಗೆ ಏನೇನು ಅಂದ್ಕೊಂಡಿತ್ತು ಅದೆಲ್ಲ ಗಂಗೆಯಲ್ಲಿ ಹೋಗ್ಬಿಡ್ತು. ಅದೇ ದೊಡ್ಡ ಖುಷಿ. ಬಟ್ ಆಮೇಲೆ ಅವರು ಔಟ್ ಆಗ್ತಾರೆ, ರಿವ್ಯೂ ತಗೋತಾರೆ. ಔಟ್ ಕೊಟ್ಟ ಮೇಲೆ ಮಯಾಂಕ್ ಅಗರ್ವಾಲ್ ಔಟ್ ಕೊಡಲ್ಲ ಅನಿಸುತ್ತೆ, ಕೊಡಲ್ಲ ಮರ್ತೋಗಿದ್ದೀನಿ, ಬಟ್ ರಿವ್ಯೂ ತಗೋತಾರೆ, ಔಟ್ ಅಂತ ಬರುತ್ತೆ. ಅದಾದಮೇಲೆ ರಜತ್ ಪಟ್ಟಿದಾರ್ ಬರ್ತಾರೆ. 2 4 1 6 2 4 1 6 ಮ್ಯಾಚ್ ಗೆಲ್ಸ್ಕೊಡ್ತಾರೆ. ಸಾಲ್ಟ್ ಮಾತ್ರ ಡಿಫ್ರೆಂಟ್ ಪಿಚ್ಚಲ್ಲೇ ನಾನು ಬ್ಯಾಟಿಂಗ್ ಆಡ್ತಿದ್ದೀನಿ ಅನ್ನೋ ಥರ ಆಡ್ತಿದ್ರು ಅವರು. ಅಷ್ಟು ಚೆನ್ನಾಗಿ ಇನ್ನೆಲ್ಲರೂ ಸ್ಟ್ರಗಲ್ ಮಾಡ್ತಿರ್ಬೇಕಾದ್ರೆ 23 ಬಾಲ್ 50 ರನ್ನೇ ನೋಡಿದ್ದಾರೆ. ಫಾಸ್ಟೆಸ್ಟ್ 15 IPL ಏನೋ ಮೇ ಬಿ ಅವ್ರದ್ದು. ಸಖತ್ತಾಗಿ ಆಡ್ತಾರೆ, ಯಾರು ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ ಸಾಲ್ಟ್. ಬೇರೆಯವರಾದರೂ ಸ್ವಲ್ಪ ಕೊಹ್ಲಿ, ಮಯಾಂಕ್ ಅಗರ್ವಾಲ್ ಇವರು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅಂತ ಅನಿಸುತ್ತೆ. ಬಟ್ ಸಾಲ್ಟ್ ಮಾತ್ರ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಅಂಥ ಡಾಮಿನೇಟಿಂಗ್ ವಿಕ್ಟ್ರಿನೇ. ಎಲ್ಲ ಬೌಲರ್ಸ್ಗೆ ಕೊಡಬೇಕು ನಾವು, ಎಸ್ಪೆಷಲಿ ಸುಯೇಶ್ ಶರ್ಮಾ, ಹೇಸಲ್ವುಡ್, ಎಸ್ ದಯಾಲ್, ಭುವಿನೂ ಚೆನ್ನಾಗಿ ಮಾಡಿದ್ರು, 1 ವಿಕೆಟ್ ತೊಗೊಂಡ್ರು. ಶೆಫರ್ಡು 1 ವಿಕೆಟ್ ತೊಗೊಂಡ್ರು. ಇವರೆಲ್ಲ ಕಾಂಟ್ರಿಬ್ಯೂಷನಿಂದ ನೆನ್ನೆ ಇದು ಟೀಮ್ ಪರ್ಫಾರ್ಮೆನ್ಸ್. ಅಂದರೆ ಈ ಥರ ಮ್ಯಾಚ್ ವಿನ್ನರ್ಸ್, ಮಲ್ಟಿಪಲ್ ಮ್ಯಾಚ್ ವಿನ್ನರ್ಸ್ ಇದ್ದಾಗ ನೀವು ನೋಡಿ, ಚಾಂಪಿಯನ್ಸ್ ಆಗಿರೋ ಟೀಮ್ ಎಲ್ಲ ಹಂಗೆ ಒಬ್ಬರು ಮ್ಯಾಚ್ ವಿನ್ನರ್ ಎಲ್ಲ ಮಲ್ಟಿಪಲ್ ಮ್ಯಾಚ್ ವಿನ್ನರ್ಸ್ ಇರ್ತಾರೆ. ಒಳ್ಳೆ ಸಮಯಕ್ಕೆ ಒಳ್ಳೆ ಟೀಮ್ ಕೂಡ ಬಂದು 18 ವರ್ಷಕ್ಕೆ ಈ ಥರ ಟೀಮ್ ಫಾರ್ಮ್ ಆಗಿ ಈ ಥರ ಒಳ್ಳೆ ವಿಕ್ಟ್ರಿ ತೊಗೊಂಡಿರೋದು ನಮ್ಗೆ ಗೊತ್ತು. 4ನೇ ಸರಿ ನಾವು ಹೋಗ್ತಿರೋದು ಫೈನಲ್ಗೆ. ಬಟ್ ಹಳೇದು ನಾನು ಮಾತಾಡಲ್ಲ, ನನಗೆ ಇಷ್ಟನೂ ಇಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ. ಯಾಕಂದರೆ ಬೇಡ, ಸಾಕು. ಮುಂದೆ ಇನ್ನೊಂದು ಹೆಚ್ಚು ಮುಂದೆ ಹೋಗೋಣ ನಾವು. ನೆಕ್ಸ್ಟ್ ಫೈನಲಲ್ಲಿ ಯಾವ ಥರ ಗೇಮ್ ಆಡಬೇಕು ಅಂತ ನಾನು ಹೇಳ್ದಂಗೆ, ನನಗೆ ಯಾಕೋ GTಗೆ ಒಂದು ವಾಪಸ್ ಕೊಡೋದಿದೆ, ಅವರು ಏನಾದರೂ ಬರ್ಬೋದಾ ಅಂತ ಅನಿಸ್ತಿದೆ. ನಿಮ್ಗೆ ಏನು ಅನಿಸುತ್ತೆ ಹೇಳಿ. ಮುಂಬೈ ಬಂದರೆ ನಿಮ್ಗೆ ಕಷ್ಟ ಆಗ್ಬೋದು, ಅದಕ್ಕೆ ನೀವು ಹಂಗೆ ಹೇಳ್ತಿದ್ದೀರ ಅಂತಲ್ಲ. ಬಟ್ ಮುಂಬೈನೂ ಆಲ್ರೆಡಿ ನಾವು ಸೋಲಿಸಿದ್ವಿ, ವಾಂಕಡೆಲ್ಲ ಸೋಲಿಸಿದ್ವಿ. ಸೊ ನಾನು ಹೇಳ್ತಿದ್ದು ಪೇ ಬ್ಯಾಕ್ ಟೈಮ್ ಅದೊಂದು ಉಳಿಸ್ಕೊಂಡ್ಬಿಟ್ಟಿದ್ದೀವ ಅಂತ ಒಂದು ಮನಸ್ಸಲ್ಲಿ ಬಂತು. ಆ ಥರ ಅನಿಸ್ತಿದೆ ನನಗೆ. ಸೊ ನಿಮ್ಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇಲ್ಲಿವರೆಗೂ ನೋಡಿದರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ, ಅದಾದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಮಾಡ್ತೀರಾ, ನೀವು ಮಾಡಲೇಬೇಕು. ಯಾಕಂದರೆ RCB ಫೈನಲ್ ಬಂದಿದೆ. ಇದೇ ಖುಷಿ ನಂದು 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ದೊಡ್ಡ ಆಸೆನೇ. ಬಟ್ ಆಗಲಿ, ಆಸೆ ಪಡೋಕ್ಕೇನು, ಎಷ್ಟಾದರೂ ಪಡ್ಬೋದು. ಸೊ ಬೇಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಲೈಕ್ ಬಟನ್ ಒತ್ತಿ 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 ಇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ನೆನ್ನೆ ಲೇಟಾಗಿ ಮಲ್ಕೊಂಡ್ರು, ಬೆಳಗ್ಗೆ ಬೇಗ ಇದ್ದೀನಿ ವಿಡಿಯೋ ಮಾಡಬೇಕು ಅಂತಲೇ. ಬಟ್ ನಾವು ಒಂದು ಹೇಳ್ಬೇಕು, ನಂದು ಆ್ಯಕ್ಚುಲಿ ಈಗ ನನ್ನ ಟೈಮ್ ಸರಿ ಇಲ್ಲ ಅಷ್ಟು ಹೇಳ್ಬೇಕು ಅಂದರೆ. ಬಟ್ ಇದರಲ್ಲಿ ನನಗೆ ತುಂಬ ಖುಷಿ ಕೊಡ್ತಿರೋದಂದರೆ ನಮ್ಮ RCB ಟೀಮ್. ನನ್ನ ಮೆಂಟಲ್ ಸ್ಪೇಸಲ್ಲಿ ನಾನು ಸ್ಟ್ರಗಲ್ ಆಗ್ತಿರೋ ಇದರಲ್ಲಿ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ ಸಮಾಧಾನ ಮಾಡ್ತಿದ್ದಾರೆ ನಮ್ಮ ಮನಸ್ಸಿಗೆ. ಅಂದರೆ ಎಷ್ಟು ಫ್ಯಾನ್ಸ್ ಖುಷಿಯಾಗಿದ್ದಾರೆ. ನಾನು ವೀಡಿಯೋಗಳು ನೋಡ್ತಿದ್ದಾರೆ. ಒಂದು ವೀಡಿಯೋ ನೋಡಿದೆ, ಒಬ್ಬ ರೋಡಲ್ಲಿ ಓಡೋಗಿ ಜೋರಾಗಿ RCB ಕಿಡ್ಸ್ಬಿಟ್ಟು ಒಳಗಡೆ ಬರ್ತಾರೆ. ಬಿಲ್ಡಿಂಗಲ್ಲೆಲ್ಲ RCB ಅಂತ ಚಾನ್ಸ್ ಕೇಳಿಸ್ಬರುತ್ತೆ. ಸಖತ್ ಖುಷಿ ಆಯಿತು. ಇದೇ ಥರ ಆಡಲಿ, ದೇವ್ರ ದಯೆ ಇರಲಿ, ಲಕ್ ಇರಲಿ, ಒಳ್ಳೆ ವಿಕ್ಟ್ರಿ ಸಿಗಲಿ. ಒಂದೇ ಒಂದು ಹೆಜ್ಜೆ ಒಕ್ಕ ಅಡುಗು ಅಂತ ಒಂದು ಡೈಲಾಗ್ ಇದೆ ಪ್ರಭಾಸ್ದು ಛತ್ರಪತಿ ಫಿಲಮಲ್ಲಿ. ಅದೇ ಥರ ಒಂದೇ ಒಂದು ಹೆಜ್ಜೆ, 18 ವರ್ಷದ ಕನಸು. ಆ ವ್ಯಕ್ತಿಗೋಸ್ಕರ ತಪ್ಪಲ್ಲ ಅದು. ಮೇ ಬಿ ಹೇಟರ್ಸ್ ಕೂಡ ಒಪ್ಕೋಬೋದು, ಇವಾಗ ಇಲ್ಲ ಇದು ಈ ಸರಿ ಇಲ್ಲ ಒಳ್ಳೆ ಗೇಮ್ ಆಡಿದರೆ ಡಿಸರ್ವ್ ಅವರು ಅಂತ. ಬಟ್ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೋಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.